Hi guys, hi everyone. Welcome back to my YouTube channel. ತುಂಬ ದಿನಗಳಾಗೋಗಿದೆ ವ್ಲಾಗ್ನ ಮಾಡಿ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಇವತ್ತು ನಾನು ಅಕ್ಕ ಹೊರಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ದೊಡ್ಡಕ್ಕನ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸಿದ್ರು. ಅವತ್ತಿನ ದಿನ ಹೇಗಿತ್ತು ಅಂತ ನಿಮಗೆ ನಾನು ನೆಕ್ಸ್ಟ್ ಕ್ಲಿಪ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಥ ವಿಷಯಗಳನ್ನ ಪೂಜೆ ಮಾಡಬೇಕಾದ್ರೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ. गुणविशेषानुविष्टान सुपरिचितं शुभयोग भगवताज्ञाय भगवत्कैंकरूपाय ओं नमः सत्यनारायण ವ್ರತ ಪೂಜೆ ಕರಿ. ಆ ಭಗವಂತ ತೃಪ್ತನಾಗಿದ್ದಾನೆ. ಈಗ ಭಗವಂತನಿಗೆ ನಾವು ಪೂಜೆ ಅಂತ ಬರುತ್ತೆ. ಭಗವಂತನ ಅನೇಕ ತುಳಸಿಯಿಂದ ಹಾಕಿ ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಆ ಒಂದು ವಿನಿಟೇಷನ್ ಪೂಜೆ ಮಾಡಿಸ್ಬೇಕು. ಆ ಎಲೆ ಅಡಿಕೆ ಇರಬೇಕು. ಎಲೆ ಇಸ್ ದ ಲಕ್ಷ್ಮಿ, ಅಡಿಕೆ ಇಷ್ಟ ಇಷ್ಟಲಕ್ಷ್ಮಿ. ಅದಕ್ಕೆ ಬಾಳೆಹಣ್ಣು ನಾಣ್ಯಗಳಿస్తే ಧನಲಕ್ಷ್ಮಿ, ಬಾಳೆಹಣ್ಣು ಇಟ್ಟು ಫಲಲಕ್ಷ್ಮಿ. ಈ ಮೂರನ್ನು ಇಟ್ಟು ನಾವು ಯಾವುದೇ ಪೂಜೆ ಮಾಡಿದರೆ ಅದು ಅತ್ಯಂತ ಶ್ರೇಷ್ಠವಾದದ್ದು, ನಮ್ಮ ಕೆಲಸ ಕಾರ್ಯಗಳು ಆಗ್ತವೆ ಅಂತ. ಬಾಳೆಹಣ್ಣನ್ನ ದೇವರ ಮುಂದೆ ಇಡೋದು ತನ್ನ ಇಷ್ಟಾರ್ಥವನ್ನು ಈಡೇರಲಿ ಅಂತ. ಈ 9 ನವಗ್ರಹಗಳನ್ನು ಪೂಜೆ ಮಾಡೋದು ನಮ್ಮ ದೇಹದಲ್ಲಿರುವ 9 ನವಗ್ರಹಗಳು ಜಾಗೃತ. ಮನಸ್ಸಿಗೆ ಚಂದ್ರ ಅಂತೀವಿ, ನೀವು ಮಾತಾಡ್ತಿರೋಂಥ ಕುಜಗ್ರಹ ಅಂತ ಕರಿತೀವಿ. ಮತ್ತೆ ನೀವು ಬುದ್ಧಿ ಇದೆಯಲ್ಲ ನಿಮ್ಮ, ಅದಕ್ಕೆ ಬುಧಗ್ರಹ ಅಂತ ಕರಿತೀವಿ. ನಾವೆಲ್ಲಾದ್ರೂ ಸ್ಥಾನ ಮಾನ ಗೌರವ ಬೇಕು, ನಮ್ಮನ್ನ ಗೌರವ. ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಶ್ರೀನಿವಾಸ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಕ್ತವತ್ಸಲ ಗೋವಿಂದ. ಭಾಗವತ ಪೂಜೆ ಎಲ್ಲ ಮುಗಿತು. ಅಟ್ ಲಾಸ್ಟ್ ಊಟನೂ ಪೂಜೆ ಅಷ್ಟೇ ಮುಖ್ಯ ಅಲ್ವಾ? ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ನಿಜವಾಗ್ಲೂ ನಾನಂತೂ ಯಾವ ಅಡುಗೆನೂ ಮಾಡಿಲ್ಲ, ಎಲ್ಲ ನಮ್ಮ ಅಣ್ಣನೇ ಮಾಡಿರೋದು. ಬಿಸಿ ಬಿಸಿಯಾದ ರೈಸ್, ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ಪಾಯಸ ನನಗಂತೂ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಘಮ ಘಮ ಅಂತ ಇದೆ. ಪಲಾವ್, ವೆಜಿಟೇಬಲ್ ಪಲಾವ್. ಹಾಗೆ ನೆಕ್ಸ್ಟು ನನ್ನ ಫೇವ್ರೇಟ್ ಸಾಂಬಾರ್, ನುಗ್ಗೆಕಾಯಿ ಸಾರು. ಸಕ್ಕದಾಗಿ ಸ್ಮೆಲ್ ಬರ್ತಾಯಿದೆ. ಜೊತೆಗೆ ಪುಳಿಯೋಗರೆ. ಇದನ್ನೇ ಲಾಸ್ಟ್ ಅಂದ್ಕೋಬೇಡಿ, ಇದೇ ಲಾಸ್ಟ್ ಕೋಸಂಬರಿ. ಪೂಜೆ ದಿನ ಅಂತೂ ಊಟ ತುಂಬ ಚೆನ್ನಾಗಿತ್ತು. ಪೂಜೆನೂ ತುಂಬ ಚೆನ್ನಾಗಾಯಿತು, ಊಟನೂ ಚೆನ್ನಾಗಾಯಿತು. ಇವಾಗ ಆ ಕ್ಲಿಪ್ಸನ್ನು ನೋಡಿದ್ರಿ ಅಲ್ವಾ? ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಂಜೆ ಆಗಿದೆ. ಫಸ್ಟು ನೆಮ್ಮದಿಯಾಗಿ ಪೀಸಾಗಿ ಒಂದು ಲೋಟ ಕಾಫಿ ಕುಡಿಬೇಕು ಅಂತ ನಾವು ಬಂದಿರೋ ಜಾಗನೇ 1952. ನನ್ನ ಪ್ರೀವಿಯಸ್ ವ್ಲಾಗ್ಸ್ನ ನೋಡಿದರೆ ನಿಮಗೆ ಪಕ್ಕಾ ಗೊತ್ತಿರುತ್ತೆ. ನಾನು 1952ಅಲ್ಲಿ ಹೆಂಗೆ ಕಾಫಿ ಕುಡಿತಾ ಇರ್ತೀವಿ, ಎಷ್ಟು ಸತಿ ಕಾಫಿ ಕುಡಿತಾ ಇರ್ತೀವಿ ಅಂತ. ಇದು ಪ್ರಾಪರಾಗಿ ಲೊಕೇಟ್ ಆಗಿರೋದು ಸಾಲ್ಗಾಮೆ ರೋಡು, ಆಪೋಸಿಟ್ ಆಫ್ ಹಾಸನ್ ಪಬ್ಲಿಕ್ ಕಾಲೇಜ್ ಮತ್ತು ಟ್ರೆಂಡ್ಸ್ ಇದೆ ಅದ್ರ ಪಕ್ಕ. ನಿಮಗೆ ಗೊತ್ತಾಗುತ್ತೆ ಹಾಸನ್ ಪಬ್ಲಿಕ್ ಕಾಲೇಜ್ ಅಥವಾ ಟ್ರೆಂಡ್ಸ್ ಹತ್ರ ಬಂದ್ರೇ ಸಕ್ಕತ್ತಾಗಿರುತ್ತೆ ಗೈಸ್ ಕಾಫಿ. ನಾವಿಲ್ಲಿ ಬಂದಾಗೆಲ್ಲ ಟ್ರೈ ಮಾಡೋದು ಹ್ಯಾಸಲ್ನಟ್ಟೆ. ನಿಮ್ಗೆ ಅನಿಸ್ಬೋದು ಏನು ಯಾವಾಗಲೂ ಒಂದೇ ಕಾಫಿ ಕುಡಿತೀರಾ ಅಂತ, ಬಟ್ ನನಗೆ ಹ್ಯಾಸಲ್ನಟ್ ಕಾಫಿ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಸಂಜೆ ಹೊತ್ತು ಕುಡಿತಿದ್ರೆ ಇನ್ನೂ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಕಾಫಿ ಕುಟ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹಾಸನಿಂದ 20 ಮಿನಿಟ್ಸ್ ಆಗುತ್ತೆ ನಮ್ಮ ಡೆಸ್ಟಿನಿ. ಯಾವುದು ಅಂತ ನಿಮಗೂ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.
ಈ ಥರ ವ್ಲಾಗ್ಸ್ನ ಮಾಡಿ ನಾನು ನಿಯರ್ಲಿ 2 to 3 ವೀಕ್ಸ್ ಆಗೋಗಿದೆ. ತುಂಬ ಗ್ಯಾಪ್ ಆಗೋಯಿತು. ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಕೂಡ ಸಾಕಾಗಿಲ್ಲ, ಹಾಗೆ ಎಲ್ಲೂ ಹೋಗಿಲ್ಲ ನಾನು ಹೊರಗಡೆ ವಿಡಿಯೋ ಮಾಡಿ ಹಾಕೋಣ ಅಂತ. ಅಂದರೆ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಹಾಕ್ತೀನಿ ಇನ್ನು ಮುಂದೆ. ನಾವಿವತ್ತು ಬಂದಿರೋದೆ ಟಾಮ್ ಬ್ರಿಡ್ಜಿಗೆ. ಹಾಸನಿಂದ ಜಸ್ಟ್ 20 ಮಿನಿಟ್ಸ್ ಡ್ರೈವ್ ಅಷ್ಟೇ. ಸಖತ್ತಾಗಿರುತ್ತೆ ಅಲ್ಲಿ ವ್ಯೂ ಪಾಯಿಂಟು. ಈ ಪ್ಲೇಸಿನ ಪರ್ಫೆಕ್ಟ್ ಹೆಸರೇ ಟಾಮ್ ಬ್ರಿಡ್ಜ್ ವ್ಯೂ ಪಾಯಿಂಟ್ ಅಂತ. ನೀವು ಆ ಥರ ಗೂಗಲಲ್ಲಿ ನೋಡಿದ್ರೆ ಬರುತ್ತೆ, ಲೊಕೇಶನ್ ನೋಡ್ಕೊಂಡು ಬರ್ಬೋದು. ಹಾಸನಲ್ಲಿರೋ ಲೋಕಲ್ ಹೆಡ್ಸಿಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಟಾಮ್ ಬ್ರಿಡ್ಜ್ ಬಗ್ಗೆ. ನಾನು ನಮ್ಮ ಅಕ್ಕ ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡು ಇವತ್ತು ಬಂದಿದ್ದೀವಿ. ಸಖತ್ತಾಗಿದೆ ನೋಡಿ ಗೈ, ಸುತ್ತ ಹೆಂಗಿದೆ ಅಂದರೆ ಬಂದಿದ್ದೀವಿ. ಒಂದು 5 ಗಂಟೆ ಆಗಿದೆ ಸಂಜೆ. ಅಲ್ಲಿ ಮುಂದೆ ನೋಡಿದ್ರೆ ನೀರು, ಪಕ್ಕದಲ್ಲಿ ನೋಡಿದ್ರೆ ಹೊಲ, ಜಮೀನು, ತಣ್ಣಗೆ ಗಾಳಿ, ಸಖತ್ತಾಗಿ ಫೀಲ್ ಆಗ್ತಿದೆ. ಆ ಸನ್ಸೆಟ್ ನೋಡೋಕೆ ನನಗಂತೂ ತುಂಬ ಖುಷಿಯಾಗುತ್ತೆ. ನಾನು ಒಂಥರ ಲೈಕ್ ನೇಚರ್ ಲವಿಂಗ್ ಪರ್ಸನ್ ಥರ. ನನಗೆ ಈ ಥರ ಸನ್ಸೆಟ್ಟು, ಸನ್ರೈಸು, ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಳ್ಳೋದು, ಟ್ರೆಕ್ಕಿಂಗ್ ಮಾಡೋದು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಹಾಗೆ ಮುಂದಕ್ಕೆ ನಡ್ಕೊಂಡು ಬರ್ತಾ ಇರ್ಬೋದು. ನಿಯರ್ಲಿ ಒಂದು 2 to 4 ಕಿಲೋಮೀಟರ್ಸ್ ಇರ್ಬೋದು ಅಂದ್ಕೊತೀನಿ ಈ ಬ್ರಿಡ್ಜು. ನನಗೂ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಸ್ವಲ್ಪ ಸನ್ ಮುಳುಗೋವರೆಗೂ ಅಲ್ಲೇ ಇದ್ದು ಪೀಸಾಗಿ ಎಂಜಾಯ್ ಮಾಡಿಕೊಂಡು ಇವಾಗ ರಿಟರ್ನ್ ಆಗ್ತಾಯಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್.